ನಮಸ್ತೆ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಇಂದಿನ ದಿನದ ಸಂಚಿಕೆಯಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಹಾಗೆ ಪ್ಲಾನೆಟ್ ಅಸ್ಟ್ರಾಲಜಿಯ ಬಗ್ಗೆ ನಿಖರವಾದಂತಹ ಮಾಹಿತಿಯನ್ನ ನೀಡುವುದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಪಂಡಿತ್ ದಿನೇಶ್ ಗುರೂಜಿ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ನಿಮ್ಮ ಯಾವುದೇ ಸಮಸ್ಯೆಗಳಿರಬಹುದು, ಎಂತಹದ್ದೇ ಸಮಸ್ಯೆಗಳಿರ್ಬೋದು, ಆ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನ ಗುರೂಜಿಯವರು ಸೂಚಿಸ್ತಾರೆ. ನೀವು ಮಾಡಬೇಕಾಗಿರೋದಿಷ್ಟೇ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೂಡ ಪಡೆದುಕೊಳ್ಳಿ ಅಂತ ಹೇಳ್ತಾ ಮೊದಲ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಮೇಡಮ್ ಸುಜಾತ ಅಂತೇಳಿ ನನ್ನ ಹೆಸರು. ಸ್ವಲ್ಪ ಜೋರಾಗಿ ಮಾತಾಡಿಮ್ಮ. ಸುಜಾತ ಅಂತೇಳಿ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಸುಜಾತ? ಮಗಳ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಓಕೆ, ಯಾವ್ದ್ರ ಬಗ್ಗೆ? ವಿವಾಹ, ಮದ್ವೆ ಬಗ್ಗೆ. ಮದ್ವೆ ಬಗ್ಗೆನಾ? ಓಕೆ, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ ಅಥವಾ ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ. ಓಕೆ, ಒಂದು ಸಂಖ್ಯೆಯನ್ನ ಹೇಳಿ. 1ರಿಂದ 249 ಒಳಗೆ ಒಂದು ಸಂಖ್ಯೆ. 57 ಮೇಡಮ್. ಇನ್ನೊಮ್ಮೆ ಹೇಳಿ. 57. 57. ಓಕೆ, ಗುರುಜಿ ಅವರಿದ್ದಾರೆ, ಮಾತನಾಡಬಹುದಮ್ಮ. ಓಕೆ ಮೇಡಮ್. ನಮಸ್ಕಾರ. ನಮಸ್ತೆ ಗುರುಜಿ. ಗುರುಜಿ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಹೌದಾ? ಯಾವಾಗಿಂದ ನೋಡ್ತಾ ಇದ್ದೀರಾ? ಚೆನ್ನಾಗಿ ಬರ್ತಾ ಇದೆ. ನನಗೆ ಲಾಸ್ಟ್ ಟೈಮ್ 3 months ಬ್ಯಾಕ್ ಒಂದ್ಸರಿ ಕಾಲ್ ಸಿಕ್ಕಿತ್ತು ಗುರುಜಿ. ಹೌದಾ? ನಾನು ಮಗಳ ಬಗ್ಗೆ ಕೇಳಿದ್ದೆ. ನೀವ್ ಹೆಂಗ್ ಹೇಳಿದ್ರು ಗುರುಜಿ ಅದೇ ತರನೇ 2 months ಒಳಗಡೆ, ವಿತಿನ್ 2 months ಒಳಗಡೆ ಜಾಬ್ ಆಗುತ್ತೆ. ಒಳ್ಳೆ ಜಾಬ್ ಅಂದಿದ್ರಿ. 16 lakh ಪ್ಯಾಕೇಜ್ ಆಯ್ತು ಗುರುಜಿ ಅವಳಿಗೆ. ವೆರಿ ಗುಡ್. ಚೆನ್ನಾಗಿ ನಾನು ಹೇಳಿರೋದಂಗಲ್ಲ, ಗ್ರಹಗಳು ಹೇಳಿದಂಗೆ. ಗ್ರಹಗಳು ಏನು ಹೇಳ್ತಾವೋ ಅದನ್ನ ಹೇಳ್ತೀವಿ ನಾವು. ಐ ಆಮ್ ಜಸ್ಟ್ ಎ ಇಂಟರ್ಪ್ರಿಟರ್ ಅಂತ ಕರೀತಾರೆ, ಆಂಕರ್ನ. ಇಲ್ಲಿ ನಮ್ಮದೊಂದು ಆಂಕರ್ ಕೂತಿದ್ದಾರೆ, ಆ ಥರ ನಾವು ಗ್ರಹಗಳಿಗೆ ಆಂಕರು. ಸುಮ್ಮನೆ ಎಲ್ಲ ಈ ಜ್ಯೋತಿಷರೆಲ್ಲ ಸುಮ್ಮನೆ ನಾನು ಹೇಳಿದ್ದು ಅಂತ ಹೇಳ್ತಾರೆ. ಫ್ಲೈಟ್ ಆಕ್ಸಿಡೆಂಟ್ ಹೇಳಿರ್ಬೋದು ನಾನೇ, ಈ ಇಂಡಿಯಾ ಪಾಕಿಸ್ತಾನ್ ವಾರ್ ಹೇಳಿರ್ಬೋದು ನಾನೇ, ಆದರೆ ನಾನು ಆ್ಯಂಕರ್ ಆಗಿ ಗ್ರಹಗಳ ವಿಚಾರಗಳು ಹೇಳಿದ್ದು. ಸರಿ, ಇಲ್ಲಿ ಮ್ಯಾರೇಜ್ ಬಗ್ಗೆ ನೋಡೋಣ. ಮ್ಯಾರೇಜ್ ಬಗ್ಗೆ ನೋಡಿದಾಗ ಮ್ಯಾರೇಜ್ ಹಿರಿಯರು ಸೆಟ್ ಮಾಡಬೇಕು, ಅಂದರೆ ದೊಡ್ಡವರು, ಅಂದರೆ ನೀವು. ಆದರೆ ನೀವೇ ಕರೆಕ್ಟಾಗಿ ಡಿಸಿಷನ್ ತೊಗೊಳ್ಳಲ್ಲ. ಈಗ ಒಳ್ಳೆ ಪ್ಯಾಕೇಜ್ ಬಂದ್ಬಿಟ್ಟಿದೆ, ಅದಕ್ಕಿಂತ ಜಾಸ್ತಿ ಇರೋದು ಬೇಕು ಅಂತ ನೋಡ್ತಾ ಇದ್ದರೆ ಮತ್ತೆ ಅಲ್ಲಿ ಹಿಂದೆ ಮುಂದೆ ಆಗ್ತಾ ಇರುತ್ತೆ. ಇಲ್ಲಿ 9ನೇ ಮನೆ ಅಂತ ಬಂದಾಗ ಹಿರಿಯರು ಅಂತ ಬರುತ್ತೆ. ಹಿರಿಯರು ಆ ಬಾಕ್ಸಲ್ಲಿ ಬಂತು ಅಂದರೆ ರೆಟ್ರೋಗ್ರೇಡ್, ಅಂದರೆ ಫಸ್ಟ್ ಆಫ್ ಆಲ್ ಇವ್ರಿಗಿಷ್ಟ, ಹುಡುಗಿಗಿಷ್ಟ ಆದರೆ ಇವ್ರು ಒಪ್ಪಲ್ಲ. ಅದು ಮನೆ ಸರಿ ಇಲ್ಲ, ಅದು ಸರಿ ಇದೆ ಅಂತ ಹೇಳ್ತಾರೆ. ಯಾವತ್ತು ಇದನ್ನು ರಿವರ್ಸ್ ಮಾಡ್ಕೊಳ್ತಾರೆ ಅವಾಗ ಖಂಡಿತ ಆಗುತ್ತೆ. ಯಾವ ಟೈಮಲ್ಲಿ ಆಗುತ್ತೆ ಅಂತ ಅದನ್ನು ನೋಡೋಣ. ಮ್ಯಾರೇಜ್ ಕಾಂಬಿನೇಷನಲ್ಲಿ ದಶ ಏನು ಹೇಳ್ತಾ ಇದೆ? ದಶ 12, 10. ಮದುವೆ ಅಷ್ಟು ಸುಲಭವಾಗಿ ಆಗದೇ ಇರೋವಂಥ ಕಾಂಬಿನೇಷನ್ ದಶ ಹೇಳ್ತದೆ. ದಶದ ಕಾಂಬಿನೇಷನಲ್ಲಿ ಭುಕ್ತಿ 9, 8. ಸ್ವಲ್ಪ ವಿವಾಹ ಸ್ವಲ್ಪ ಕಷ್ಟವೇ, ಸ್ವಲ್ಪ ಏನು ಮಾಡೋಕ್ಕಾಗಲ್ಲ, ಕಷ್ಟವೇ. ಸ್ವಲ್ಪ ವೈವಾಹಿಕ ಜೀವನನೂ ಕೂಡ ಪ್ರಶ್ನಾಶಾಸ್ತ್ರದಲ್ಲಿ ಸರಿಯಾಗಿ ಬಂದಿಲ್ಲ. ಮುಂದಿನ ಕರೆಗೆ ಹೋಗೋಣ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೊಮ್ಮಗಳು ಬಗ್ಗೆನಾ? ಓಕೆ, ಡೇಟ್ ಆಫ್ ಬರ್ತ್? 18/3/2025. ಹುಟ್ಟಿದ ಸಮಯ? ಮಧ್ಯಾಹ್ನ 2:24. ಮಧ್ಯಾಹ್ನ 2:24. 29 24? 29. ಓಕೆ, ಹುಟ್ಟಿದ ಸ್ಥಳ? ಬೆಂಗಳೂರಾ? ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಇನ್ನು ತಿಂಗಳು ಪಾಪುನ? ಹೇಳಿ. ಆರೋಗ್ಯದ ಬಗ್ಗೆನಾ? ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದಮ್ಮ. ನಮಸ್ಕಾರ ಗುರುಜಿ. ನಮಸ್ಕಾರ. ಮಗುವಿನ ಬಗ್ಗೆ ಕೇಳಬೇಕಾಗಿತ್ತು, ಆರೋಗ್ಯದ ಬಗ್ಗೆ. 18 ಮಾರ್ಚ್ 2025. ಹೌದು. ಈಗ 2 ತಿಂಗಳಾಗಿದೆಯಾ ಮಗುಗೆ? 3 ತಿಂಗಳು ಇವತ್ತು ಮುಗೀತು ಕರೆಕ್ಟಾಗಿ, 18ನೇ ತಾರೀಕು. 3 ತಿಂಗಳು ಮುಗೀತು. ಸೊ ಇದ್ರ ಪ್ರಕಾರ ರಾಶಿ ಬಂದ್ಬಿಟ್ಟು ತುಲಾ ರಾಶಿ, ಸ್ವಾತಿ ನಕ್ಷತ್ರ 4ನೇ ಪಾದ. ಸರಿ ಇದೆಯಾ? ರಾಹುದಶೆ ಪ್ರಾರಂಭ. ರಾಹುದಶೆ ಕಾಂಬಿನೇಷನಲ್ಲಿ ಆರೋಗ್ಯ ನೋಡೋಣ. ಆರೋಗ್ಯ ಚೆನ್ನಾಗಿರಲ್ಲ. ರಾಹುನಲ್ಲಿ ಏನಾದರೂ ಒಂದು ಸಮಸ್ಯೆ. 8 ಮತ್ತು 7. 8 ಮತ್ತು 7ನೇ ಕಾಂಬಿನೇಷನ್ ಯಾವುದು ಅಂತ ನೋಡೋಣ. 8ನೇ ಮನೆ ಅನಾರೋಗ್ಯ. ಶನಿ. ಈ ಶನಿ ಕಾಂಬಿನೇಷನು ವೀಕ್ ಬಾಡಿ,
ಅನಿಮಿಕ್ ಕೊಡ್ತಕ್ಕಂಥದ್ದು, ಸರಿಯಾಗಿ ಊಟ ಮಾಡದೇ ಇರತಕ್ಕಂಥದ್ದು, ಸ್ವಲ್ಪ ಇಂಜೆಕ್ಷನ್ಸ್ ಜಾಸ್ತಿ ಹಾಕ್ಕೊಳ್ತಕ್ಕಂಥದ್ದು, ಡ್ರಾಪ್ಸ್ ಜಾಸ್ತಿ ಹಾಕ್ಕೊಳ್ತಕ್ಕಂಥ ಕಾಂಬಿನೇಷನ್ನು ರಾಹು ತೋರಿಸ್ತಾ ಇದೆ. ರಾಹು ಹೆಲ್ತ್ ವಿಚಾರದಲ್ಲಿ ನಾವು ನೋಡಿದಾಗ ಇಲ್ಲಿ ಹೆಲ್ತ್ ಅಂತ ಹಾಕ್ತೀವಿ, ಎಲ್ಲ ಕಡೆ ರೆಡ್ 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 ಬಂದಿದೆ. ಕಂಪ್ಲೀಟ್ ಬಾಡಿ ಚೆಕಪ್ಗೆ ಹೋಗಿ ಸ್ವಲ್ಪ ರಾಹು ಇರ್ತಕ್ಕಂಥ ಒಂದು ಕಾಂಬಿನೇಷನ್ ಶನಿಲಿರೋದ್ರಿಂದ ಸ್ವಲ್ಪ ದೀರ್ಘಕಾಲದ ಇಮ್ಯುನಿಟಿ ಸಿಸ್ಟಮ್ ಅಂತ ನಾವು ಕರಿತೀವಿ, ಸ್ವಲ್ಪ ಸ್ಕ್ಯಾನಿಂಗ್ ಗಿನಿಂಗ್ ಎಲ್ಲದಕ್ಕೂ ಮಾಡಿಸಿ ಎಳ್ಳನ್ನು ದಾನ ಮಾಡಿ. ಎಳ್ಳನ್ನು ದಾನ ಮಾಡಿದ್ರೆ ಖಂಡಿತ ಸೇವ್ ಆಗುತ್ತೆ. ಇದಕ್ಕೆ ಪೂರಕವಾಗಿ ಯಾವುದು ಚೆನ್ನಾಗಿದೆ ಗ್ರಹ ಅದನ್ನು ಸ್ಟ್ರೆಂಥನ್ ಮಾಡ್ಕೋಬೇಕು, ವೀಕ್ ಗ್ರಹನ ದಾನ ಮಾಡಬೇಕು. ಎಳ್ಳೆಣ್ಣೆ ದಾನ ಮಾಡಿ ದಯವಿಟ್ಟು. ಅದ್ರ ಜೊತೆಗೆ ಬುಧ 9 ಇರೋದ್ರಿಂದ ಸಾಧ್ಯವಾದರೆ ಒಂದು ಸೌತ್ ಆಫ್ರಿಕನ್ ಎಮರಾಲ್ಡ್ ನಮ್ಮ ಆಫೀಸಲ್ಲಿ ಸಿಗುತ್ತೆ, ಆ ಎಮರಾಲ್ಡ್ ಹಾಕಿ. ಹಾಗೆ ಅದ್ರ ಜೊತೆಗೆ 6 ಮುಖದ ರುದ್ರಾಕ್ಷಿ 2 ಜೋಡಿಯಾಗಿ ಒಂದು ಬಟ್ಟೆಲಿ ಕಟ್ಟಿಟ್ಟು ಅಲ್ಲಿ ಮಗು ಹತ್ರ ಇಡಬೇಕು. ಆಮೇಲೆ ಮುಂದೆ ಫ್ಯೂಚರಲ್ಲಿ ಹಾಕಬೇಕು. 8ನೇ ಮನೆ ಇಟ್ಸ್ ನಾಟ್ ಅಟ್ ಆಲ್ ಗುಡ್. 18 ವರ್ಷ ಇರೋದ್ರಿಂದ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ಆದರೆ ಇಲ್ಲಿ ಇವರಿಗೆ 2027ವರೆಗೂ ಇರೋದ್ರಿಂದ 2.5 ವರ್ಷ ಸ್ವಲ್ಪ ಸಮಸ್ಯೆ ಕಾಂಬಿನೇಷನ್ ತೋರಿಸ್ತಾ ಇದೆ. ಅದಾದಮೇಲೆ ಚೆನ್ನಾಗತ್ತೆ. 27ವರೆಗೂ ಸ್ವಲ್ಪ ಸಮಸ್ಯೆ ತೋರಿಸ್ತದೆ. ಮುಂದಿನ ಕರೆಗೋಣ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ರಾಕೇಶ್ ಅಂತ, ಶ್ರುತಿ ಅಂತ ಹೇಳಿ. ಸ್ವಲ್ಪ ಜೋರಾಗಿ ಮಾತಾಡಿಮ್ಮ. ರಾಕೇಶ್ ಅಂತ, ಶ್ರುತಿ ಅಂತ ಹೇಳಿ. ಯಾಕೆ sound ಶ್ರುತಿ ಅಂತೇಳಿನಾ? ಓಕೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಹಸ್ಬೆಂಡ್. ನಿಮ್ಮ ಹಸ್ಬೆಂಡ್ ಬಗ್ಗೆ. ಓಕೆ, ನಿಮ್ಮ ಹಸ್ಬೆಂಡ್ ಹೆಸರು? ಅವ್ರ ಹೆಸರು ರಾಕೇಶ್ ಅಂತ ಹೇಳಿ. ರಾಕೇಶ್ ಅಂತ ಹೇಳಿ. ಓಕೆ, ಅವರ ಡೇಟ್ ಆಫ್ ಬರ್ತ್ ಹೇಳ್ತೀರಾ ಅಥವಾ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ? ಇಲ್ಲ, ಅವ್ರದ್ದು ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಹೇಳ್ಬಿಡ್ಲಾ? ಟೈಮಿಂಗ್ಸ್ ಇಲ್ವಾ? ಇದೆ ಇದೆ. ಓಕೆ ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. ಅವ್ರದ್ದು ಡೇಟ್ ಆಫ್ ಬರ್ತ್ 19 ಮೇ 19th ಮೇ 89. 1989. ಹಾ ಹೌದು. ಓಕೆ, ಹುಟ್ಟಿದ ಸ್ಥಳ? ಹುಟ್ಟಿದ ಸ್ಥಳ ಶಿವಮೊಗ್ಗ. ಶಿವಮೊಗ್ಗ. ಹುಟ್ಟಿದ ಟೈಮ್? ಟೈಮು 5:05 AM. ಇನ್ನೊಮ್ಮೆ ಹೇಳಿ. 5:05 AM. ಓಕೆ, ಬೆಳಗಿನ ಜಾವ 5:05. ಹಾ, ಓಕೆ, ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು ಶ್ರುತಿ? ಅವ್ರದ್ದು ಕೆಲಸ ಹುಡುಕ್ತಿದ್ದಾರೆ Okay. ಕಂಪನಿಲಿ. ಹಂಗಾಗಿ ಎಂದು ಸಿಗ್ತಾ ಇಲ್ಲ, ಅದಕ್ಕೆ ಕೇಳ್ಬೇಕು ಅಂತ. ಇವಾಗ ಗುರುಗಳಿದ್ದಾರೆ, ಹೋಗಿದೆ ಮಾತನಾಡಬಹುದು already. ಶ್ರುತಿ. ನಮಸ್ಕಾರ. ಹಾ ನಮಸ್ಕಾರ. ಅದೇ ನಮ್ಮ ಹಸ್ಬೆಂಡ್ ಕೆಲಸ ಹುಡುಕ್ತಾ ಇದ್ದಾರೆ. ಅವ್ರದ್ದು ಕೆಲಸ ಹೋಗಿದೆ ಇವಾಗ. ಇನ್ನೊಂದು ಕಂಪನಿ ಯಾವಾಗ ಸಿಗತ್ತೆ, ಯಾವ್ದು ಬರ್ತಾ ಇಲ್ಲ ಕಾಲ್ಸ್ ಏನು, ಅದಕ್ಕೆ. ನೋಡಿ, ಅವ್ರಿಗೆ ಈಗ ನಡೀತಾ ಇರ್ತಕ್ಕಂಥದ್ದು 2013ರಿಂದ ಶನಿ ದಶೆ. ಈ ಶನಿ ದಶೆ ಕಾಂಬಿನೇಷನಲ್ಲಿ ನಾವು ನೋಡಿದಾಗ ಅಲ್ಲಿ ನೀವು ಡಿಸ್ಪ್ಲೇ ಮಾಡಿರೋದು ನೋಡ್ಬೋದು. 2005ರಿಂದ ನಡೀತಾ ಇದೆ. ಶನಿಲಿ ಇವಾಗ ಭುಕ್ತಿ 2024 ಫೆಬ್ರವರಿ ಆದ ಮೇಲೆ 2025 ಚಂದ್ರ ಸೆಪ್ಟೆಂಬರ್ವರೆಗೂ ಇರುತ್ತೆ. ಚಂದ್ರನ ನೋಡಬೇಕು. ಚಂದ್ರನ ಒಂದು ಕಾಂಬಿನೇಷನಲ್ಲಿ ಇನ್ನೊಂದು ಸಿಗುತ್ತೆ, ಶಾರ್ಟ್ಲಿ ಸಿಗುತ್ತೆ. ಅಂಥದ್ದೇನು ಟೆನ್ಷನ್ ಇಲ್ಲದೆ ಇರತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ಅವ್ರಿಗೆ ಈಗ ಬರ್ತಾ ಇರತಕ್ಕಂಥ ಕಾಂಬಿನೇಷನ್ ನೋಡಿದ್ರೆ ಎಲ್ಲ ಸ್ಯಾಲ್ರಿ ಕಮ್ಮಿ ಇರುತ್ತೆ. ಯಾಕಂದರೆ 9 ಅಂದರೆ ಅಷ್ಟು ಸ್ಟ್ರಾಂಗ್ ಆಗಿರಲ್ಲ. 9 ಅಂತಕ್ಕಂಥದ್ದು ಅಷ್ಟು ಸ್ಟ್ರಾಂಗ್ ಆಗಿರಲ್ಲ ಸ್ಯಾಲ್ರಿ ವೈಸ್ ಅಷ್ಟೇ. ಆದರೆ ಕೆಲಸ ಸಿಗುತ್ತೆ. 10, 9, 11 ಕಾಂಬಿನೇಷನ್ ಶನಿಲಿರೋದ್ರಿಂದ ಯಾವಾಗಲೂ ಕೂಡ ಒಂದು ರನ್ನಿಂಗಲ್ಲಿರಬೇಕು ಅಂತಂದಾಗ ಗೋಮೇಧಿಕ ಬಲಗೈ ಮಧ್ಯದ ಬೆರಳಿಗೆ ಹಾಕ್ಕೊಳ್ಳಿ. ನಮ್ಮ ಆಫೀಸಲ್ಲಿ ಒಳ್ಳೆ ಕ್ವಾಲಿಟಿ ಸಿಗುತ್ತೆ, ಫೋನ್ ಮಾಡಿ ತೊಗೊಳ್ಳಿ. ಕಾಸ್ಟ್ಲಿ ನಮ್ಮ ಆಫೀಸಲ್ಲಿ, ಯಾಕೆಂದರೆ ಡೂಪ್ಲಿಕೇಟ್ ಮಾರಲ್ಲ. ಮಾರ್ಕೆಟಲ್ಲಿ ಹೋಗ್ತಾರೆ, ಇಲ್ಲಿ ಫ್ರೀ ಸರ್ವಿಸಸ್ ತಗೋತಾರೆ ಜನ. ಆಮೇಲೆ ಫ್ರೀ ಸರ್ವಿಸ್ ತಗೊಂಡಾದ್ಮೇಲೆ ಅಲ್ಲಿ ಎಲ್ಲ ಅಕ್ಕಪಕ್ಕ ಇರ್ತಾರಲ್ಲ ಆಚಾರಿ, ಅವ್ರ ಮೇಲೆ ನಂಬಿಕೆ ಜಾಸ್ತಿ, ಪಕ್ಕದಲ್ಲೇ ಇರ್ತಾರೆ ಅಂತ. ಪಕ್ಕದಲ್ಲೇ ಇರೋರೇ ಮಾಡೋದು ಫಸ್ಟ್ ನಮಗೆ ಮೋಸ. ಯಾಕಂದರೆ ನಮಗೆ ಇನ್ನೊಬ್ರು ಯಾರು ಅಂತ ಗೊತ್ತಿಲ್ಲ. ಆಮೇಲೆ ನಮಗೆ ಬ್ರ್ಯಾಂಡ್ ಇಂಪಾರ್ಟೆಂಟು, ನಮ್ಮ ನೇಮ್ ಇಂಪಾರ್ಟೆಂಟು. ಸೊ ಗೌರ್ಮೆಂಟಿಂದ ಸರ್ಟಿಫೈಡ್ ಮಾಡಿರ್ತಕ್ಕಂಥ ಜೆಮ್ ಸ್ಟೋನೇ ನಾವು ಕೊಡೋದು. ಇಟ್ ವಿಲ್ ಬಿ ಎಕ್ಸ್ಪೆನ್ಸಿವ್. ಲ್ಯಾಬ್ ಟೆಸ್ಟೆಡ್ ನಾವು ಮಾಡ್ತಕ್ಕಂಥದ್ದು. ಸೊ 9, 10, 11 7 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ. 2 to 3 months ಒಳಗಡೆ ಇನ್ನೊಂದು ಜಾಬಲ್ಲಿ ಇರ್ತಾರೆ. ಟೆನ್ಷನ್ ತೊಗೊಳ್ಬೇಡಿ. ಬಟ್ ಆದರೆ ಅದೂ ಸ್ಥಿರವಾಗಿರಲ್ಲ. ಯಾಕೆಂದರೆ 9th house ಯಾವಾಗಲೂ ಕೂಡ ಬದಲಾವಣೆ ಮಾಡ್ತಾನೇ ಇರುತ್ತೆ. ಸ್ಟೆಬಿಲಿಟಿ ಅನ್ನೋದು ಕಷ್ಟ, ಆದರೆ ಸಿಗ್ತಾನೇ ಇರುತ್ತೆ. ನಾಟ್ ಟು ವರಿ. ಆ್ಯಕ್ಚುಲಿ ಇವ್ರಿಗೆ ನಿಜವಾದ ಪ್ರಾಬ್ಲಮ್ ಬರೋದು ಬುಧ ದಶೆ ಆದಮೇಲೆ, ಅಂದರೆ 38 ಆದಮೇಲೆ, 32 ಆದಮೇಲೆ. ಬಟ್ ಅಲ್ಲಿವರೆಗೂ ಏನು ತೊಂದರೆ ಇಲ್ಲ. ಅಷ್ಟರೊಳಗೆ ಒಂದು 7 ವರ್ಷ ಆ್ಯಡ್ ಆಗಿರುತ್ತೆ. ಮುಂದಿನ ಕರೆಗೆ ಹೋಗೋಣ.
ನಿಜವಾದ ಎಮರಾಲ್ಡ್ಸ್ ಹಾಗೆ ಕ್ರಿಸ್ಟಲ್ಸ್ ಬೇಕು ಅಂದಲ್ಲಿ ನೀವು ಗುರುಜಿಯವರನ್ನ ನೇರವಾಗಿ ಸಂಪರ್ಕ ಮಾಡಬಹುದಾಗಿದೆ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡೆದುಕೊಂಡು ನಂತರ ಒರಿಜಿನಲ್ ಒಂದು ಕ್ರಿಸ್ಟಲ್ಸ್ ಅನ್ನ ಕೂಡ ನೀವು ಧರಿಸಬಹುದಾಗಿದೆ, ತೆಗೆದುಕೊಳ್ಳಬಹುದಾಗಿದೆ. ಎಸ್, ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ಕಾರ ಮೇಡಮ್. ನಮಸ್ತೆ ಮಾ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಪ್ರಶ್ನಾಶಾಸ್ತ್ರ ಕೇಳ್ತೀನಿ. ಓಕೆ, ನಮ್ಮ ಮನೆಯವ್ರ ಬಗ್ಗೆ. ಸಂಖ್ಯೆ ಹೇಳಿ. ಹೇಳಿ. 65. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಅವರು ವಾಟರ್ ಪ್ರೂಫಿಂಗ್ ವರ್ಕ್ ಮಾಡಿಸ್ತಾ ಇದ್ದಾರೆ ಮೇಡಮ್. ಅದು ಈಗ ಈ ನಡುವೆ ಸರಿಯಾಗಿ ಕೆಲಸಗಳು ಬರ್ತಾ ಇಲ್ಲ. ಓಕೆ, ವಿಚಾರವಾಗಿ ಕೇಳ್ತಾ ಇದ್ದೀರಾ? ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ ಗುರುಜಿ. ಏನು ಮಾಡ್ತಾ ಇದ್ದಾರೆ ಅಂದರೆ ವಾಟರ್ ಪ್ರೂಫ್ ಬಿಲ್ಡಿಂಗ್ ವಾಟರ್ ಪ್ರೂಫಿಂಗ್. ಬಿಲ್ಡಿಂಗ್ ವಾಟರ್ ಪ್ರೂಫಿಂಗ್. ಓಕೆ, 7ನೇ ಮನೆ ನೋಡ್ಬೇಕು. ಬಿಸ್ನೆಸ್ ಕಾಂಬಿನೇಷನ್ 9. ರಾಹು 12 9. ಇದು ಯಾಕೆ ಮಾಡಿಸೋದು ಅಂತ ಎಲ್ಲ ಜನಗಳ ಮೈಂಡಲ್ಲಿ ಇರ್ತದೆ. ಏನು ಮಾಡೋದು? ಕೇಳಿಸ್ತಾ? ಕೇಳಿಸ್ತಾ ಇದೆ. ಇದು ಯಾಕೆ ಮಾಡಿಸೋದು ಅಂತ ಇರುತ್ತೆ. 12ನೇ ಮನೆ ಅಂತಂದರೆ ಇದು ವೇಸ್ಟ್ ದುಡ್ಡು ಅಂತ ಜನಗಳ ಮೈಂಡಲ್ಲಿ ಇರುತ್ತೆ. ಅದರಲ್ಲಿ ಯಾರೋ ಒಬ್ಬರು ಇರಲಿ, ಅದು ಮಾಡಿಸಿದ್ರೆ ಒಳ್ಳೆಯದು ಅಂತ ಹೇಳಿ ಮಾಡಿಸ್ತಾರೆ. ಈ ಬಚ್ಚಲ ಮನೆಗೆ ಮತ್ತು ಮೇಲ್ಗಡೆ ರೂಫ್ಗೆ ಇದೆಲ್ಲ ಹಾಕ್ತಾರೆ. ಅದು ಯಾವಾಗ ಸೋರುತ್ತೋ ಆವಾಗ ಮಾಡಿಸ್ಬೇಕಾಯ್ತು ಅಂತ ಬರುತ್ತೆ. ಅಷ್ಟರೊಳಗಡೆ ತಲೆಯಲ್ಲೂ ಇರೋಲ್ಲ. ರಾಹು 9ನೇ ಮನೆ ತೋರಿಸಿರೋದ್ರಿಂದ ಮತ್ತು ಗುರು 12ನೇ ಮನೆ ಇರೋದ್ರಿಂದ ಕಡಲೆಕಾಳನ್ನು ಪ್ರತಿ ಗುರುವಾರ ಬಡವರು ದಾನ ಮಾಡಿ. ಆಮೇಲೆ ಇರ್ತಕ್ಕಂಥ ಒಂದು ಕಾಂಬಿನೇಷನ್, ಸ್ಟ್ರಾಂಗ್ ಕಾಂಬಿನೇಷನಲ್ಲಿ ಯಾವುದು ಸ್ವಲ್ಪ ನಿಮಗೆ ಹಣವನ್ನು ಕೊಡ್ತಕ್ಕಂಥ ಸ್ಟ್ರಾಂಗ್ ಕಾಂಬಿನೇಷನ್ ನೋಡೋಣ ಯಾವುದಿದೆ ಅಂತ. 10 11 ಹೆಸರು ಕೊಡ್ತಕ್ಕಂಥದ್ದು ಕೀರ್ತಿ ಕೊಡ್ತದೆ. ಶುಕ್ರ. ಓಂ ಶುಂ ಶುಕ್ರಾಯ ನಮಃ ಅಂತ ನಿಮ್ಮ ಯಜಮಾನರಿಗೆ ಹೇಳ್ಕೊಳಕ್ಕೆ ಹೇಳಿ. ದಾನ ಮಾಡೋಕ್ಕೆ ಸಜೆಸ್ಟ್ ಮಾಡ್ತಕ್ಕಂಥ ಒಂದು ವಿಚಾರದಲ್ಲಿ ಖಂಡಿತ ಸಕ್ಸಸ್ ಆಗುತ್ತೆ. ಬ್ರೌನ್ ಕಲರ್ ಕರ್ಚೀಫ್ ಯೂಸ್ ಮಾಡಿಕೊಂಡು ಎಲ್ಲರೂ ಆರ್ಡರ್ ತೊಗೊಳಕ್ಕೆ ಹೋದಾಗ ಜಾಬಲ್ಲಿ ಒಂದು ಬ್ರೌನ್ ಕಲರ್ ಕರ್ಚೀಫ್ ಇಟ್ಕೊಳಕ್ಕೆ ಹೇಳಿ. ಸಕ್ಸಸ್ ಆಗುತ್ತೆ. ಜ್ಯೋತಿಷ್ಯ ಕಲೀರಿ, ಒಳ್ಳೆಯದಾಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಬಹುದಾಗಿದೆ. ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯುವಂತಹ ಆಸಕ್ತಿ ನೀವು ಮಾಡಬೇಕಾಗಿರೋದು ಇಷ್ಟೇ. ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೂಡ ಗುರುಜಿಯವರು ನೀಡ್ತಾ ಹೋಗ್ತಾರೆ. ಅದಕ್ಕೂ ಮೊದಲು ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಹಲೋ, ತಮ್ಮ ಹೆಸರು ಮಾ? ನಮ್ದು ಕವಿತಾ ರೀ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಕವಿತಾ? ಅದು ಮೊಮ್ಮಗಳ ಬಗ್ಗೆ ಕೇಳಬೇಕು. ಮೊಮ್ಮಗಳ ಬಗ್ಗೆ. ಓಕೆ, ಅವರ ಡೇಟ್ ಆಫ್ ಬರ್ತ್ ಹೇಳಿ. 17 11 11 2001 ರೀ. 2001. ಓಕೆ, ಹುಟ್ಟಿದ ಸಮಯ? ಸಾಯಂಕಾಲ 8:35. ಸಾಯಂಕಾಲ 8:35. ಹುಟ್ಟಿದ ಸ್ಥಳ? ಗುಂಟೂರು, ಆಂಧ್ರ ಪ್ರದೇಶ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಅದೇ ಆರೋಗ್ಯ ಸಲುವಾಗಿ. ಆರೋಗ್ಯದ ಬಗ್ಗೆ. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದಮ್ಮ. ನಮಸ್ಕಾರ. ನಮಸ್ಕಾರ ಸರ್. ಮೂಲಾ ನಕ್ಷತ್ರದಲ್ಲಿ ಹುಟ್ಟಿರೋದು ಸರಿ ಇದೆಯಾ? ಆರೋಗ್ಯ ಸಲುವಾಗಿ ಕೇಳಬೇಕಾಗಿತ್ತು. ಸ್ವಲ್ಪ ಸಮಾಧಾನವಾಗಿ ನಾನು ಕೇಳಿರೋದಕ್ಕೆ ಎಸ್ ಆರ್ ನೋ. ಮೂಲಾ ನಕ್ಷತ್ರದಲ್ಲಿ ಹುಟ್ಟಿರೋದು ಕರೆಕ್ಟ್ ಇದೆಯಾ? ಹೌದು ಸರ್. ಯಾಕೆಂದ್ರೆ ಇಲ್ಲಿ ಕರೆಕ್ಷನ್ ತಗೊಳ್ಬೇಕಲ್ಲ. ಇಲ್ಲಿ ಹೌದು. 2008ರಿಂದ ಶುಕ್ರ ದಶೆ ನಡೀತಾ ಇದೆ 28ರವರೆಗೂ. ಶುಕ್ರದ ಕಾಂಬಿನೇಷನಲ್ಲಿ ರಾಹುವಿನ ನಕ್ಷತ್ರದಲ್ಲಿರೋದ್ರಿಂದ ಸಾಧ್ಯವಾದಷ್ಟು ಸ್ಕಿನ್ ಪ್ರಾಬ್ಲಮ್ ಬರ್ತಕ್ಕಂಥ ಚಾನ್ಸಸ್ಸು, ಮತ್ತು ರಾಹು ಕೂತ್ಕೊಂಡಿರ್ತಕ್ಕಂಥ ಒಂದು ಜಾಗ ಬಂದ್ಬಿಟ್ಟು ಬುಧ ಆಗಿರೋದ್ರಿಂದ ನರ್ವ್ಸ್ ಪ್ರಾಬ್ಲಮ್ಮು. ಆದರೆ ಇದು ಮೇಲ್ನೋಟಕ್ಕೆ ನಾವು ಹೇಳ್ತೀವಿ. ಇನ್ನೂ ಡೀಪ್ ಅನಾಲಿಸಿಸ್ಗೆ ಹೋದರೆ ಕರೆಕ್ಟಾಗಿ ಪಿನ್ ಪಾಯಿಂಟ್ ಮಾಡ್ಬೋದು. ಏನು ಸಮಸ್ಯೆ ಆಗಿದೆ? ಅದೇ ರೀ ಸರ್, ಅವಳು ಹುಟ್ಟಿದಾಗಿಂದ ಒಂದು ಸ್ವಲ್ಪ ಯಾವಾಗಲೂ ಅನಾರೋಗ್ಯವಾಗೇ ಇರ್ತಾಳೆ. ಅನಾರೋಗ್ಯವಾಗೇ ಇರ್ತಾರೆ ಅಂದರೆ ಏನು? ಅಂದರೆ ಯಾವ ಥರ? ಅಂದ್ರೆ ಯಾವಾಗ್ಲೂ ಹಂಗೆ ನೆಗಡಿ ಬರೋದು, ಕೆಮ್ಮು ಯಾವಾಗ್ಲೂ ಏನೋ ಒಂದು ಇರುತ್ತೆ ರೀ. ಆಮೇಲೆ ತೆಗೆದು ಆ ಕಡೆ ಹಾಕಿ. ಅಂತೆ. ಆಮೇಲೆ ನೆಗಡಿ, ಕೆಮ್ಮು. ಆಮೇಲೆ ಅವರು ಡಾಕ್ಟ್ರು ಹುಟ್ಟಿದಾಗ ಏನ್ ಹೇಳಿದಾರೆ ಸರ್, ಒಂದು ಕಿಡ್ನಿ ಮೇಲೆ ಕೆಳಗೆ ಇದೆ, ಒಂದು ಸಣ್ಣದಿದೆ, ಒಂದು ದೊಡ್ಡದಿದೆ ಅಂತ ಹೇಳಿದ್ರು ಸರ್. ಅವಾಗ ದೊಡ್ಡದಾರು ಇರಲಿ ಚಿಕ್ಕದಾಗೂ ಇರಲಿ ಫಂಕ್ಷನ್ ಆಗುತ್ತಾ ಅಂತ ಕೇಳಬೇಕಲ್ವಾ? ಫಂಕ್ಷನ್ ಇದೆ ಅಂತ ಹೇಳಿದಾರೆ ಸರ್. ಆಯ್ತು, ಕಿಡ್ನಿ ಪ್ರಾಬ್ಲಮ್. ಈಗ ನೆಗಡಿಗೆ ಬಂದ್ರೆ ಆಮೇಲೆ ನೆಕ್ಸ್ಟ್ ಇನ್ನು ಅದಕ್ಕೆ ಬರ್ತಾ ಇದ್ದೀರಾ? ಅಷ್ಟೇ ಸರ್, ಅದೇ ಎರಡೇ. ಸೊ ಏನು ಕಿಡ್ನಿ ಪ್ರಾಬ್ಲಮಿಂದ ಅವ್ರಿಗೇನು ಇದು ಬರ್ತಾ ಇಲ್ವಾ? ರೀಸಸ್ ಬರ್ತಾ ಇಲ್ವಾ? ಯೂರಿನ್ ಪಾಸ್ ಆಗ್ತಾ ಇಲ್ವಾ? ಆಗ್ತಾ ಇದೆ ಸರ್. ಅದೇ ಸಣ್ಣ ಮಗು ಅಲ್ಲ, ಏನಾದ್ರೂ ಮುಂದೆ ಏನಾದ್ರೂ ಪ್ರಾಬ್ಲಮ್ ಏನೋ. ಸಣ್ಣ ಮಗು ಅಂದ್ರೆ 23 ವರ್ಷ ಅಲ್ಲ ಸರ್, 2001 ಸರ್. 2001 ಕರೆಕ್ಟ್. 23 ವರ್ಷ ತಾನೇ? ಹೌದು ಸರ್. ಮತ್ತೆ ಸಣ್ಣ ಮಗು ಅಂದ್ರೆ ಸರ್ ಯಾಕೋ ನೀವು ಕನ್ಫ್ಯೂಸ್ ಆಗಿದ್ದೀರಾ? ನಿಮ್ಮ ಮಗಳಿಗೆ ಹೇಳಿ ಮಾಡೋಕ್ಕೆ ನೆಕ್ಸ್ಟ್ ಟೈಮ್ ಕಾಲು.
ಇಲ್ಲಿ ಸಮಸ್ಯೆ ಇರೋದು ಸ್ಕಿನ್ ಸಮಸ್ಯೆ ಬಿಟ್ಟರೆ ಬೇರೆ ಏನೂ ತೋರಿಸ್ತಾ ಇಲ್ಲ ಇಲ್ಲಿ. ನೀವೇ ಕನ್ಫ್ಯೂಸ್ ಆಗಿದ್ದೀರಾ. ಕಿಡ್ನಿ ಪ್ರಾಬ್ಲಮ್ ಅಂತೀರಾ, ಒಂದು ದೊಡ್ಡದಿದೆ ಚಿಕ್ಕದಿದೆ ಅಂತೀರಾ, ರೀಸರ್ಚ್ ಹೋಗ್ತಾರಾ ಕರೆಕ್ಟಾಗಿ ಯೂರಿನ್ ಎಲ್ಲ ಪಾಸ್ ಆಗುತ್ತೆ ಅಂತೀರಾ. ಏನೋ ಸ್ವಲ್ಪ ಕನ್ಫ್ಯೂಷನಲ್ಲಿ ಇದ್ದೀರಾ. ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆ ಫೋನ್ ಮಾಡಿಸಿ ಮಾತಾಡಿಸಿ. ನಿಮಗೆ ವಿಚಾರಗಳು ತಿಳಿದಿರ್ಬೋದು. ಯಾಕಂದ್ರೆ ನಿಮ್ಮ ಮೊಮ್ಮಗಳು ಕೇಳ್ತಾ ಇದ್ದೀರ ಅಂದರೆ ಏನೋ ಕೇಳಬೇಕು ಅಂತ ಕೇಳ್ತಿದ್ದೀರಾ. ಆ ಥರ ತೀರಾ ಪ್ರಾಬ್ಲಮ್ ಆಯಿತು ಅಂದರೆ ಕನ್ಸಲ್ಟೇಷನ್ನು ದುಡ್ಡು ಕೊಟ್ಟು ತಗೊಳ್ಳಿ, ಪರಿಹಾರ ತಗೊಳ್ಳಿ. ಫ್ರೀಯಾಗಿ ಮಾಡಿದ್ರೆ ನಿಮ್ಮ ಮೊಮ್ಮಳಿಗೂ ಏಳಿಗೆ ಆಗಲ್ಲ, ನಿಮಗೂ ಏಳಿಗೆ ಆಗಲ್ಲ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ಎಸ್ ವೀಕ್ಷಕರೇ, ನೀವು ಕೂಡ ನಕ್ಷತ್ರ ನಾಡಿ ರೇಖಿ ಹೀಲಿಂಗ್ ಆನ್ಲೈನ್ ಕ್ಲಾಸಸ್ ಜುಲೈ 23ರಿಂದ ಆರಂಭವಾಗ್ತಾ ಇದೆ. ಈ ಒಂದು ಕ್ಲಾಸಸ್ಗೆ ಅಟೆಂಡ್ ಆಗಬಹುದಾಗಿದೆ. ಇದರ ಜೊತೆಗೆ ಕೇವಲ 899 ರೂಪಾಯಿಗೆ ರಿಜಿಸ್ಟರ್ ಆಗಬಹುದು. ಇನ್ನು 2 ಹಂತದಲ್ಲಿ ರೇಖಿ ಹೀಲಿಂಗ್ ಅನ್ನು ಕೂಡ ಕಲಿಬಹುದು, ಆಯುರ್ವೇದ ಶಕ್ತಿಯನ್ನು ಕೂಡ ಹೆಚ್ಚಿಸಿಕೊಳ್ಳಬಹುದು. ಇದರ ಜೊತೆಗೆ ರೇಖಿ ಮಾಸ್ಟರ್ ಆಗಿಯೂ ಕೂಡ ಇರಬಹುದಾಗಿದೆ. ಅದರ ಜೊತೆಗೆ ರೋಗ ನಿವಾರಣೆ ಮತ್ತು ಶಕ್ತಿವರ್ಧನೆಗಾಗಿ, ಮಾನಸಿಕ ನೆಮ್ಮದಿಗಾಗಿ 7 ಚಕ್ರ ಕ್ಲಾಸಸ್ ಕೂಡ, ಈ ಬಗ್ಗೆಯೂ ಕೂಡ ಗುರುಜಿಯವರು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಹಾಗೆ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸಸ್ ಆಗಸ್ಟ್ 11ರಿಂದ ಆರಂಭವಾಗ್ತಾ ಇದೆ. 108ನೆಯ ಬ್ಯಾಚ್. ಈಗಾಗಲೇ ವಿಶ್ವದಾದ್ಯಂತ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕಲಿತಿದ್ದಾರೆ ಗುರುಜಿಯವರ ನೇತೃತ್ವದಲ್ಲಿ. ಹಾಗೆ 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಡಾಕ್ಟರೇಟ್ ಅನ್ನು ಕೂಡ ಪಡೆದುಕೊಂಡಿದ್ದಾರೆ. ತಮ್ಮ ಜೀವನವನ್ನು ಕೂಡ ರೂಪಿಸಿಕೊಂಡಿರುವಂಥದ್ದು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗಳ ಬಗ್ಗೆ. ಡೇಟ್ ಆಫ್ ಬರ್ತ್ ಇನ್ನೊಮ್ಮೆ ಹೇಳಿ. 19/3/2003. ಇನ್ನೊಮ್ಮೆ ಹೇಳ್ತೀನಿ, 19/3/2003. ಓಕೆ, ಸಂಜೆ 5:25ಕ್ಕೆ. ಹುಟ್ಟಿದ ಸ್ಥಳ ಬೆಂಗಳೂರು. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಮದ್ವೆ ವಿಚಾರವಾಗಿ. ಗುರುಗಳಿದ್ದಾರೆ, ಮಾತನಾಡಬಹುದಮ್ಮ. ನಮಸ್ಕಾರ. ಏನು ಓದಿದ್ದಾರೆ? ಎಷ್ಟು? ಫಸ್ಟ್ PUC ಓದಿದ್ದಾಳೆ. ಓಕೆ, ಬೇಗ ಮದುವೆ ಮಾಡೋಣ. ಅಷ್ಟೇ ನಿಲ್ಲಿಸ್ಬಿಟ್ರಾ? ಫಸ್ಟ್ PUC ಓದಿ ಲವ್ ಮ್ಯಾರೇಜ್ ಮಾಡ್ಕೊಂಡು ಆಗೋಯ್ತಾ? ಆಗಿದೆ, ಮಗುನೂ ಆಗಿದೆ. ಹಾಂ, ಸರಿ. ಈಗ ನೆಕ್ಸ್ಟ್ ಏನು ರೀ? ಅಲ್ಲಿ ಯಾರು ಪಕ್ಕದಲ್ಲಿ ಯಾರು ಮಾತಾಡ್ತಾರ? ಸ್ವಲ್ಪ ಬಾಯಿ ಮುಚ್ಕೊಂಡಿರೋ ಕೇಳಿ ಅವ್ರ ಪಕ್ಕದಲ್ಲಿರೋರಿಗೆ. ಒಂದು 2 ನಿಮಿಷ. ನಿಮ್ಮ ಪಕ್ಕದಲ್ಲಿ ಯಾರೋ ವಟ ವಟ ಅಂತವ್ರಲ್ಲ, ಅವ್ರಿಗೆ ಸ್ವಲ್ಪ ಬಾಯಿ ಮುಚ್ಕೊಂಡಿರೋ ಕೇಳಿ. ಇದ್ರೆ ಅವರಿಂದ ದೂರ ಬನ್ನಿ. ವೈವಾಹಿಕ ಜೀವನ ಸರಿ ಇಲ್ಲ ಅಂತ ಗುರು. ಸ್ವಲ್ಪ ಅಲ್ಲಿ ನಮಗೆ ನೀವು ಅಲ್ಲಿ ಪಕ್ಕದಲ್ಲಿ ಮಾತಾಡೋರಿಂದ ದೂರ ಬನ್ನಿ ಅಂತ ಹೇಳ್ತಾ ಇದ್ದೀನಿ. ಲವ್ ಮಾಡಾದ್ಮೇಲೆ ಅನುಭವಿಸ್ಬೇಕು ಅಲ್ವಾ? ಲವ್ ಮಾಡಾದ್ಮೇಲೆ ಅನುಭವಿಸ್ಲೇಬೇಕು. ಹಾಂ, ಅಕ್ಷತೆ ಹಾಕಿರೋದು ನೀವೇ ತಾನೇ ಅಲ್ವಾ? ನೋಡಮ್ಮ, ರಾಹುನಲ್ಲಿ 12ನೇ ಮನೆ ಕಾಂಬಿನೇಷನ್ನು ಮ್ಯಾರೇಜ್ ಅಂತ ಹಾಕ್ತೀವಿ. ಮ್ಯಾರೇಜ್ ಅಂತ ಹಾಕಿದ್ರೆ ಇದು ಲವ್ ಹೆಂಗಾಯ್ತು ಅಂತ ಫಸ್ಟೇ ನನಗೆ ಕನ್ಫ್ಯೂಷನ್ ಇದೆ. ಗ್ರಹಗಳನ್ನೂ ಕ್ವಶನ್ ಕೇಳ್ತಾ ಇದ್ದೀನಿ. ಲವ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇದು ಇಂಪಲ್ಸ್ ಅಂತ ಹೇಳ್ತೀವಿ. 3ನೇ ಮನೆ ಇಸ್ ದಿ ಹೌಸ್ ಆಫ್ ಇಂಪಲ್ಸ್ ಅಂತ ಕರಿತೀವಿ. ಇದು ಇಂಪಲ್ಸ್ ಆಗಿರ್ತಕ್ಕಂಥದ್ದು, ಇನ್ಫ್ಯಾಚುಯೇಷನ್. ಈಗ ಆ್ಯಕ್ಚುಲಿ ನಿಜವಾದ ಲವ್ ಸ್ಟಾರ್ಟ್ ಆಗಿದೆ. ಅದಕ್ಕೆ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ನಿಜವಾದ ಲವ್ ಇವಾಗ ಸ್ಟಾರ್ಟ್ ಆಗಿದ್ದಕ್ಕೆ ಅವರಿಬ್ಬರಲ್ಲೂ ಜಗಳ, ಮನಸ್ತಾಪಗಳು ಬರುತ್ತೆ. ನನ್ನ ಪ್ರಕಾರ 12, 4, 9 ಯಾವ ಗ್ರಹ ಬಂದಿದೆ ಅಂತ ನೋಡೋಣ. 12, ಯಾಕಂದರೆ ಸಬ್ಲಾಡಲ್ಲಿ 12 ಬಂತು ಅಂದರೆ ಶುಕ್ರ ಬಂದಿರೋದ್ರಿಂದ ಡಿವೋರ್ಸ್ವರೆಗೂ ಹೋಗುತ್ತೆ, ಆದರೆ ಆಗಲ್ಲ, ಕಷ್ಟ. ಯಾಕಂದರೆ ಸಾಫ್ಟ್ ಪ್ಲ್ಯಾನೆಟು ಡಿವೋರ್ಸ್ ಕೊಡಲ್ಲ. ಆದರೆ ಡಿವೋರ್ಸ್ ಥರ ಇರುತ್ತೆ. ಅಂದರೆ ಅವ್ರು ಸಪ್ರೇಟ್ ರೂಮು, ಇವ್ರು ಸಪ್ರೇಟ್ ರೂಮು, ಅಥವಾ ಅವ್ರ ಮನೇಲಿ ಅವರು ನಿಮ್ಮ ಮನೆಗೆ ಬಂದು ವಾಪಸ್ ಕೂತ್ಕೊಳ್ಳೋಂತಕ್ಕಂಥ ಫ್ಯೂಚರ್ ತೋರಿಸ್ತಾ ಇದೆ. ರಾಹು ಎಲ್ಲಿವರೆಗೂ ಇದೆ ಅದನ್ನು ನೋಡಬೇಕಾಗತ್ತೆ. 36ವರೆಗೂ ಇರೋದ್ರಿಂದ ವಿವಾಹದಲ್ಲಿ ಶೂನ್ಯ. ಈ ಕಡೆ ಡಿವೋರ್ಸ್ಗೂ ಹೋಗಲ್ಲ, ಆ ಕಡೆ ಸಂಸಾರನೂ ಚೆನ್ನಾಗಿ ಮಾಡಲ್ಲ. ಇದಕ್ಕೆ ಅವರಿಬ್ಬರೂ ಬಂದರೆ ಕರೆಕ್ಟಾಗಿ ನೋಡಿ. ನೀವು ಅಂದ್ಕೊಂಡಿರೋ ಕೆಲಸ ಆಗಬೇಕಾ? ಹಾಗಾದರೆ ಜ್ಯೋತಿಷ್ಯ ಕಲೀರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವ ಹಂತಕ್ಕೆ ತಲುಪಿದ್ದೇವೆ. ಇವತ್ತಿನ ದಿನದ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ಕೂಡ ನೀಡಿದರು. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವಿಕಾ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.